ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC ಎಕ್ಸಾಮ್, RPF ಎಕ್ಸಾಮ್, RRB ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದರು, ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ವಿಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರುತ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಜೈವಿಕ ಅನಿಲದಿಂದ ಜೈವಿಕ ಅನಿಲವನ್ನು ಹೇಗೆ ಉತ್ಪಾದಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಆಮ್ಲಜನಕ ರಹಿತ ಹುದುಗುವಿಕೆ, ಆಪ್ಷನ್ ನಂಬರ್ ಬಿ ಭಾಗಶಃ ಬಟ್ಟಿ ಇಳಿಸುವಿಕೆ, ಆಪ್ಷನ್ ನಂಬರ್ ಸಿ ಒಣ ಬಟ್ಟಿ ಇಳಿಸುವಿಕೆ, ಆಪ್ಷನ್ ನಂಬರ್ ಡಿ ವಿನಾಶಕಾರಿ ಬಟ್ಟಿ ಇಳಿಸುವಿಕೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಆಮ್ಲಜನಕ ರಹಿತ ಹುದುಗುವಿಕೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಜೈವಿಕ ಅನಿಲ ಕೃಷಿ ತ್ಯಾಜ್ಯ, ಗೊಬ್ಬರ, ಸಸ್ಯ ಸಾಮಗ್ರಿಗಳು, ಒಳಚರಂಡಿ ಮತ್ತು ಆಹಾರ ತ್ಯಾಜ್ಯದಂತಹ ಕಚ್ಚಾ ಸಾವಯವ ವಸ್ತುಗಳಿಂದ ಈ ಜೈವಿಕ ಅನಿಲವನ್ನು ತಯಾರಿಸಲಾಗುತ್ತದೆ. ಎರಡನೇದಾಗಿ ವಿನಾಶಕಾರಿ ಬಟ್ಟೆ ಇಳಿಸುವಿಕೆ. ಇದು ಗಾಳಿಯ ಅನುಪಸ್ಥಿತಿಯಲ್ಲಿ ಬಿಸಿ ಮಾಡುವ ಮೂಲಕ ಮಿಶ್ರಣದಿಂದ ಘನ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಆಗಿದೆ. ಮೂರನೇದಾಗಿ ಭಾಗಶಃ ಬಟ್ಟಿ ಇಳಿಸುವಿಕೆ. ಇದು ವ್ಯತ್ಯಾಸದ ಆಧಾರದ ಮೇಲೆ ಧ್ರುವ ಮಿಶ್ರಣಗಳನ್ನು ಪ್ರತ್ಯೇಕಿಸಲು ಬಳಸುವ ಪ್ರತ್ಯೇಕತೆಯ ಪ್ರಕ್ರಿಯೆ ಆಗಿದೆ. ನಾಲ್ಕನೇದಾಗಿ ಬಂದ್ಬಿಟ್ಟು ಇದು ಒಣ ಬಟ್ಟಿ ಇಳಿಸುವಿಕೆ. ಇದು ಅನಿಲ ಉತ್ಪನ್ನಗಳನ್ನು ಉತ್ಪಾದಿಸಲು ಘನ ವಸ್ತುಗಳನ್ನು ಬಿಸಿ ಮಾಡುವ ಪ್ರಕ್ರಿಯೆ ಆಗಿದೆ. ಪ್ರಶ್ನೆ 2. ಫಾಸ್ಫೇಟ್ ಗ್ರಂಥಿಯು ಇದರ ಕೆಳಗೆ ಇರುತ್ತದೆ. ಆಪ್ಷನ್ ನಂಬರ್ ಎ ಮೂತ್ರಪಿಂಡಗಳು, ಆಪ್ಷನ್ ನಂಬರ್ ಬಿ ಸ್ಕ್ರೋಟಮ್, ಆಪ್ಷನ್ ನಂಬರ್ ಸಿ ಮೂತ್ರಕೋಶ, ಆಪ್ಷನ್ ನಂಬರ್ ಡಿ ಶಿಶ್ನ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಮೂತ್ರಕೋಶದ ಬುಡಕ್ಕೆ ಫಾಸ್ಫೇಟ್ ಗ್ರಂಥಿಯು ಇರುತ್ತದೆ ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಫಾಸ್ಫೇಟ್ ಗ್ರಂಥಿಯು ಮೂತ್ರಕೋಶದ ಕೆಳಗೆ ಇರುತ್ತದೆ. ಪುರುಷರಲ್ಲಿರುವ ಫಾಸ್ಫೇಟ್ ಗ್ರಂಥಿಯು ಮೂತ್ರಕೋಶದಿಂದ ಮೂತ್ರ ವಿಸರ್ಜನೆಯನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತದೆ. ಫಾಸ್ಫೇಟ್ ಗ್ರಂಥಿ ಒಂದು ತುದಿಯಲ್ಲಿ ವೃಷ್ಣಗಳಿಗೆ ಮತ್ತು ಇನ್ನೊಂದು ತುದಿಯಲ್ಲಿ ಶಿಶ್ನಕ್ಕೆ ಸಂಪರ್ಕ ಹೊಂದಿದೆ. ಸ್ಖಲನದ ಸಮಯದಲ್ಲಿ ಫಾಸ್ಫೇಟ್ ವೀರ್ಯವನ್ನು ಸಂಗ್ರಹಿಸುತ್ತದೆ ಮತ್ತು ಅದು ಶಿಶ್ನದಿಂದ ಹೊರಬರುವ ಮೊದಲು ಅದನ್ನು ದ್ರವೀಕರಿಸುವ ದ್ರವವನ್ನು ಮಾಡುತ್ತದೆ. ಪ್ರಶ್ನೆ 3. ಒಂದು ವಸ್ತುವು ಅದರ ಸ್ಥಾನ ಅಥವಾ ಸಂರಚನೆಯಿಂದ ಹೊಂದಿರುವ ಶಕ್ತಿಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಸಂಭಾವ್ಯ ಶಕ್ತಿ, ಆಪ್ಷನ್ ನಂಬರ್ ಬಿ ಚಲನ ಶಕ್ತಿ, ಆಪ್ಷನ್ ನಂಬರ್ ಸಿ ವಿದ್ಯುತ್ ಶಕ್ತಿ, ಆಪ್ಷನ್ ನಂಬರ್ ಡಿ ಪರಮಾಣು ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಸಂಭಾವ್ಯ ಶಕ್ತಿ ಅಂತ ಕರೀತಾರೆ ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ವಸ್ತುವು ಅದರ ಸ್ಥಾನ ಅಥವಾ ಸಂರಚನೆಯಿಂದ ಹೊಂದಿರುವ ಶಕ್ತಿಯನ್ನು ಸಂಭಾವ್ಯ ಶಕ್ತಿ ಎಂದು ಕರೆಯಲಾಗುತ್ತದೆ. ಮೊದಲನೇದಾಗಿ ಚಲನ ಶಕ್ತಿ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಚಲನೆಯ ಕಾರಣ ಶಕ್ತಿಯಾಗಿದೆ. ಈ ಚಲನ ಶಕ್ತಿ ಇದು ಒಂದು ವಸ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಉದಾಹರಣೆಗೆ ಕೀಟ ಹಾರುತ್ತದೆ ನೋಡಿ ಫ್ರೆಂಡ್ಸ್. ಎರಡನೇದಾಗಿ ವಿದ್ಯುತ್ ಶಕ್ತಿ. ಇದು ವಿದ್ಯುದಾವೇಶದ ಹರಿವಿನ ಪರಿಣಾಮವಾಗಿ ಶಕ್ತಿಯನ್ನು ಸೂಚಿಸುತ್ತದೆ. ಉದಾಹರಣೆಗೆ ಲೈಟ್ ಬಲ್ಬ್. ಇನ್ನು ಮೂರನೇದಾಗಿ ಪರಮಾಣು ಶಕ್ತಿ. ಇದು ಪರಮಾಣುವಿನ ನ್ಯೂಕ್ಲಿಯಸ್ನಿಂದ ಪಡೆದ ಶಕ್ತಿ ಮತ್ತು ಅದು ಪರಮಾಣು ಶಕ್ತಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಅನ್ನು ಹೊಂದಿರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 4. ರಕ್ತದ ಯಾವ ಅಂಶವು ಆಹಾರ, CO2 ಮತ್ತು ಸಾರಜನಕ ತ್ಯಾಜ್ಯವನ್ನು ಸಾಗಿಸುತ್ತದೆ? ಆಪ್ಷನ್ ನಂಬರ್ ಎ WBCಗಳು, ಆಪ್ಷನ್ ನಂಬರ್ ಬಿ ಪ್ಲಾಸ್ಮಾ, ಆಪ್ಷನ್ ನಂಬರ್ ಸಿ ರಕ್ತದ ಪ್ಲೇಟ್ಲೆಟ್ಗಳು, ಆಪ್ಷನ್ ನಂಬರ್ ಡಿ RBCಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಪ್ಲಾಸ್ಮಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಪ್ಲಾಸ್ಮಾ. ಇದು ಪೋಷಕಾಂಶಗಳು ಮತ್ತು ಎಲೆಕ್ಟ್ರೋಲೈಟ್ಗಳಂತಹ ಕರಗಿದ ಪದಾರ್ಥಗಳ ವರ್ಗಾಯಿಸುತ್ತದೆ ಮತ್ತು ಇದು ದೇಹದಾದ್ಯಂತ ರಕ್ತದ ಘಟಕಗಳನ್ನು ಒಯ್ಯುತ್ತದೆ. ಎರಡನೇದಾಗಿ WBCಗಳು. ಇದು ದೇಹವನ್ನು ಸೋಂಕು ಮತ್ತು ರೋಗಗಳಿಂದ ರಕ್ಷಿಸುತ್ತದೆ. ಮೂರನೇದಾಗಿ ರಕ್ತದ ಪ್ಲೇಟ್ಲೆಟ್ಗಳು. ಇದು ಬ್ಲೀಡ್ ಕ್ಲಂಪಿಂಗ್ ಮತ್ತು ಕ್ಲೋಟಿನ್ ನಾಳದ ಗಾಯಗಳನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ಇನ್ನು ನಾಲ್ಕನೇದಾಗಿ RBCಗಳು. ಇದು ಶ್ವಾಸಕೋಶದಿಂದ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತದೆ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯ ಮೂಲಕ ದೇಹದಾದ್ಯಂತ ಪರಿಚಲನೆ ಆಗುತ್ತದೆ.
ಪ್ರಶ್ನೆ 5. ಕೆಳಗಿನವುಗಳಲ್ಲಿ ಯಾವುದು ಸೇತುವೆಗಳು, ಕಬ್ಬಿಣದ ರೈಲಿಂಗ್ಗಳು ಮತ್ತು ಲೋಹಗಳಿಂದ ಮಾಡಿದ ಎಲ್ಲ ವಸ್ತುಗಳಿಗೆ ಹಾನಿಯನ್ನು ಉಂಟುಮಾಡುತ್ತದೆ? ಆಪ್ಷನ್ ನಂಬರ್ ಎ ತುಕ್ಕು, ಆಪ್ಷನ್ ನಂಬರ್ ಬಿ ರಾನ್ಸಿಡಿಟಿ, ಆಪ್ಷನ್ ನಂಬರ್ ಸಿ ಆಮ್ಲೀಯತೆ, ಆಪ್ಷನ್ ನಂಬರ್ ಡಿ ಕಡಿತ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ತುಕ್ಕು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ತುಕ್ಕು. ತುಕ್ಕು ಎಂಬುದು ಬೆಳ್ಳಿಯಿಂದ ಮಾಡಿದ ವಸ್ತುಗಳಿಗೆ ಅಥವಾ ತಾಮ್ರದ ವಸ್ತುಗಳ ಮೇಲೆ ಹಸಿರು ಲೇಪನವನ್ನು ಅಭಿವೃದ್ಧಿಪಡಿಸುವ ಕಪ್ಪು ಲೇಪನ ಅಂತ ಹೇಳ್ಬೋದು ಫ್ರೆಂಡ್ಸ್. ಎರಡನೇದಾಗಿ ರಾನ್ಸಿಡಿಟಿ. ರಾನ್ಸಿಡಿಟಿ ಇದು ಆಹಾರದ ಬಣ್ಣ ಮತ್ತು ಪರಿಮಳವನ್ನು ಬದಲಾಯಿಸುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೂರನೇದಾಗಿ ಆಮ್ಲೀಯತೆ. ಇದು ಎಸ್ನ ಒಂದು ಗ್ಯಾಸ್ಟ್ರಿಕ್ ಗ್ರಂಥಿಗಳಿಂದ ಆಮ್ಲದ ಅಧಿಕ ಉತ್ಪಾದನೆಯಿಂದ ಉಂಟಾಗುತ್ತದೆ. ನಾಲ್ಕನೇದಾಗಿ ಕಡಿತ. ಇದು ಸಂಯೋಜಕ ಎಲೆಕ್ಟ್ರಾನ್ಗಳನ್ನು ಸೂಚಿಸುತ್ತದೆ. ಇದು ಆಕ್ಸಿಡೀಕರಣದಲ್ಲಿ ಕಡಿತಕ್ಕೆ ಕಾರಣವಾಗುತ್ತದೆ. ಪ್ರಶ್ನೆ 6. 0 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಗಾಳಿಯ ಶಬ್ದದ ವೇಗ ಏನಾಗಿರುತ್ತದೆ? ಆಪ್ಷನ್ ನಂಬರ್ ಎ 330 ಮೀಟರ್ ಪರ್ ಸೆಕೆಂಡ್ -1, ಆಪ್ಷನ್ ನಂಬರ್ ಬಿ 331 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ನಂಬರ್ ಸಿ 331 ಮೀಟರ್ ಪರ್ ಸೆಕೆಂಡ್ -1, ಆಪ್ಷನ್ ನಂಬರ್ ಡಿ 330 ಮೀಟರ್ ಪರ್ ಸೆಕೆಂಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ 331 ಮೀಟರ್ ಪರ್ ಸೆಕೆಂಡ್ -1 ಅಂತ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಶಬ್ದವನ್ನು ಅಳೆಯುವ ಏಕಮಾನ ಬಂದುಬಿಟ್ಟು ಡೆಸಿಬಲ್ ನೋಡಿ ಫ್ರೆಂಡ್ಸ್. 0 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಗಾಳಿಯ ಶಬ್ದದ ವೇಗವು 331 ಮೀಟರ್ ಪರ್ ಸೆಕೆಂಡ್ ಅಥವಾ ಗಂಟೆಗೆ ಸುಮಾರು 12 ಕಿಲೋಮೀಟರ್ ಇರುತ್ತದೆ. ಶಬ್ದವು ಅನಿಲಗಳಲ್ಲಿ ಅತಿ ನಿಧಾನವಾಗಿ ಚಲಿಸುತ್ತದೆ ಮತ್ತು ಶಬ್ದವು ದ್ರವಗಳಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಕೆಳಗಿನವುಗಳಲ್ಲಿ ಯಾವುದು ಡೈಕೋಟಿಲ್ಡನ್ ಸಸ್ಯಗಳ ಲಕ್ಷಣವಲ್ಲ? ಆಪ್ಷನ್ ನಂಬರ್ ಎ ಈ ಸಸ್ಯಗಳು 2 ಕೋಟಿಲ್ಗಳನ್ನು ಹೊಂದಿರುತ್ತದೆ, ಆಪ್ಷನ್ ನಂಬರ್ ಬಿ ಈ ಸಸ್ಯಗಳು ನಾರಿನ ಬೇರುಗಳನ್ನು ಹೊಂದಿರುತ್ತದೆ, ಆಪ್ಷನ್ ನಂಬರ್ ಸಿ ಈ ಸಸ್ಯಗಳು ಜಾಲರಿಗಳನ್ನು ಹೊಂದಿರುತ್ತದೆ, ಆಪ್ಷನ್ ನಂಬರ್ ಡಿ ಈ ಸಸ್ಯಗಳು ಟ್ಯಾಪ್ ರೂಟನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಈ ಸಸ್ಯಗಳು ನಾರಿನ ಬೇರುಗಳನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ನಾರಿನ ಬೇರುಗಳು ಡೈಕೋಟಿಲ್ಡನ್ಗಳ ಸಸ್ಯಗಳ ಲಕ್ಷಣವಲ್ಲ. ಇದರ ಬೇರುಗಳು ರಾಡಿಕಲ್ನಿಂದ ಅಭಿವೃದ್ಧಿ ಹೊಂದುತ್ತವೆ ಮತ್ತು ಬೀಜವು 2 ಕೋಟಿಲ್ಗಳ ಅಥವಾ ಭ್ರೂಣದ ಎಲೆಗಳನ್ನು ಹೊಂದಿರುತ್ತವೆ. ಅವುಗಳ ಎಲೆಗಳು ರೆಟಿಕ್ಯುಲಮ್ ಗಾಳಿಯನ್ನು ಹೊಂದಿರುತ್ತದೆ ಮತ್ತು ಪೆಂಟ್ರಮಸ್ ಮತ್ತು ಟೆಟ್ರಾನಸ್ ಹೂವನ್ನು ಹೊಂದಿರುತ್ತದೆ. ಉದಾಹರಣೆಗೆ ಸಾಸಿವೆ, ಹಾಗಲಕಾಯಿ, ಕಲ್ಲಂಗಡಿ, ಬದನೆ, ಸೇಬು, ಮಾವು, ಹುಣಸೆಹಣ್ಣು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. ಕೆಳಗಿನ ಸಂಯುಕ್ತಗಳಲ್ಲಿ ಯಾವುದು ದ್ವಿಬಂಧವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಅಸಿಟಿಲೇನ್, ಆಪ್ಷನ್ ನಂಬರ್ ಬಿ ಈಥೇನ್, ಆಪ್ಷನ್ ನಂಬರ್ ಸಿ ಮೀಥೇನ್, ಆಪ್ಷನ್ ನಂಬರ್ ಡಿ ಎಥಿಲೀನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಎಥಿಲೀನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ದ್ವಿಬಂಧವನ್ನು ಹೊಂದಿದೆ ಫ್ರೆಂಡ್ಸ್ ಸಂಯುಕ್ತಗಳಲ್ಲಿ. ಮೊದಲನೇದಾಗಿ ಎಥಿಲೀನ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಎಥಿಲೀನ್ 2 ಬಂಧವನ್ನು ಹೊಂದಿದೆ ಏಕೆಂದರೆ ಇದು 2 ಇಂಗಾಲದ ಪರಮಾಣುಗಳನ್ನು ಒಳಗೊಂಡಿರುತ್ತದೆ. ಇದರ ಸೂತ್ರ ಬಂದ್ಬಿಟ್ಟು C2H4 ಅಂತ ಹೇಳ್ಬೋದು ಫ್ರೆಂಡ್ಸ್. ಎರಡನೇದಾಗಿ ಮೀಥೇನ್. ಇದು ಬಣ್ಣರಹಿತ ಮತ್ತು ವಾಸನೆ ಇಲ್ಲದ ಅನಿಲವಾಗಿದ್ದು ನೀಲಿ ಜ್ವಾಲೆಯೊಂದಿಗೆ ಉರಿಯುತ್ತದೆ. ಇದರ ಸೂತ್ರ ಬಂದ್ಬಿಟ್ಟು CH4 ಅಂತ ಕರೀತಾರೆ ಫ್ರೆಂಡ್ಸ್. ಮೂರನೇದಾಗಿ ಈಥೇನ್. ಸಾವಯವ ಹೈಡ್ರೋಕಾರ್ಬನ್ ಸಂಯುಕ್ತ ಪ್ರಮಾಣಿತ ತಾಪಮಾನದ ಪರಿಸ್ಥಿತಿಗಳಲ್ಲಿ ಬಣ್ಣರಹಿತ ಮತ್ತು ವಾಸನೆರಹಿತವಾಗಿರುತ್ತದೆ. ಇದರ ಸೂತ್ರ ಬಂದ್ಬಿಟ್ಟು C2H6 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಕೆಳಗಿನ ಯಾವ ವಿಜ್ಞಾನಿ ವಸ್ತುವಿನ 5ನೇ ಸ್ಥಿತಿಗೆ ಕೆಲವು ಲೆಕ್ಕಾಚಾರಗಳನ್ನು ಹೊಂದಿದೆ ಎಂದು ಹೇಳಿದ್ದಾರೆ? ಆಪ್ಷನ್ ನಂಬರ್ ಎ ಸಿ ವಿ ರಾಮನ್, ಆಪ್ಷನ್ ನಂಬರ್ ಬಿ ಹೋಮಿ ಜಹಾಂಗೀರ್ ಬಾಬಾ, ಆಪ್ಷನ್ ನಂಬರ್ ಸಿ ಸತ್ಯೇಂದ್ರನಾಥ್ ಬೋಸ್, ಆಪ್ಷನ್ ನಂಬರ್ ಡಿ ವಿಕ್ರಮ್ ಸಾರಾಭಾಯ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಸತ್ಯೇಂದ್ರನಾಥ್ ಬೋಸ್ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಸತ್ಯೇಂದ್ರನಾಥ್ ಬೋಸ್ ಅವರು ವಸ್ತುವಿನ 5ನೇ ಸ್ಥಿತಿಗೆ ಸಂಬಂಧಿಸಿದ ಸಂಶೋಧನೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಫ್ರೆಂಡ್ಸ್. ಆಲ್ಬರ್ಟ್ ಐನ್ಸ್ಟೀನ್ ಜೊತೆಗೆ ಸತ್ಯೇಂದ್ರನಾಥ್ ಬೋಸ್ ವಸ್ತುವಿನ 5ನೇ ಸ್ಥಿತಿಗೆ ಲೆಕ್ಕಾಚಾರವನ್ನು ಮಾಡಿದರು. ಅದಕ್ಕೆ ದಿ ಬೋಸ್ ಐನ್ಸ್ಟೀನ್ ಕಂಡೆನ್ಸೆಂಟ್ ಎಂದು ಹೆಸರಿಸಿದರು. ಕಂಡೆನ್ಸೆಂಟ್ನಲ್ಲಿರುವ ಪರಮಾಣುಗಳು ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತದೆ. ತುಂಬ ಶೀತ ಉತ್ಸಾಹವಿಲ್ಲದ ಇದು ಕಡಿಮೆ ತಾಪಮಾನದಲ್ಲಿ ಸಂಭವಿಸುತ್ತದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 10. ಸೀಸದ ನೈಟ್ರೇಟನ್ನು ಬಲವಾಗಿ ಬಿಸಿ ಮಾಡಿದಾಗ ವಿಕಸನಗೊಂಡ ಕೆಂಪು ಕಂದು ಅನಿಲದ ಹೆಸರೇನು? ಆಪ್ಷನ್ ನಂಬರ್ ಎ ಸಾರಜನಕ ಡೈಆಕ್ಸೈಡ್, ಆಪ್ಷನ್ ನಂಬರ್ ಬಿ ಸಾರಜನಕದ ಪೆಂಟಾಕ್ಸೈಡ್, ಆಪ್ಷನ್ ನಂಬರ್ ಸಿ ಡ್ರೈ ನೈಟ್ರೋಜನ್ ಆಕ್ಸೈಡ್, ಆಪ್ಷನ್ ನಂಬರ್ ಡಿ ನೈಟ್ರಿಕ್ ಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಸಾರಜನಕದ ಡೈಆಕ್ಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ಸ್ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ನೈಟ್ರೋಜನ್ ಡೈಆಕ್ಸೈಡ್ ಲೀಡ್ ನೈಟ್ರೇಟನ್ನು ಬಲವಾಗಿ ಬಿಸಿ ಮಾಡಿದಾಗ ವಿಕಸನಗೊಂಡು ಕೆಂಪು ಕಂದು ಅನಿಲವಾಗಿದೆ.
ಅಂತ ಹೇಳ್ಬೋದು ಫ್ರೆಂಡ್ಸ್. ತಾಪಮಾನದ ಮೇಲೆ ಸೀಸದ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕಕ್ಕೆ ವಿಭಜನೆ ಆಗುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾರಜನಕದ ಡೈಆಕ್ಸೈಡನ್ನು NO2 ಅಂತ ಕರೀತಾರೆ. ಸಾರಜನಕದ ಪೆಂಟಾಕ್ಸೈಡನ್ನು N2O5 ಅಂತ ಕರೀತಾರೆ. ಡೈನೈಟ್ರೋಜನ್ನು N2 ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 11. ಕೆಳಗಿನವುಗಳಲ್ಲಿ ಯಾವುದು ಅಪರ್ಯಾಪ್ತ ಹೈಡ್ರೋಕಾರ್ಬನ್? ಆಪ್ಷನ್ ನಂಬರ್ ಎ ಎಥೈನ್, ಆಪ್ಷನ್ ನಂಬರ್ ಬಿ ಬ್ಯೂಟೇನ್, ಆಪ್ಷನ್ ನಂಬರ್ ಸಿ ಪ್ರೋಪೇನ್, ಆಪ್ಷನ್ ನಂಬರ್ ಡಿ ಪೆಂಟೇನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಎಥೈನನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಎಥೈನ್ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಇಂಗಾಲದ ನಡುವೆ 2 ಅಥವಾ 3 ಬಂಧಗಳನ್ನು ಹೊಂದಿರುತ್ತದೆ. ಇದು 2 ಕಾರ್ಬನ್ ಪರಮಾಣುಗಳು ಮತ್ತು 2 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದೆ. ಇದರ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು C2H2 ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರೋಪೇನ್ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು C3H10, ಬ್ಯೂಟೇನ್ ರಾಸಾಯನಿಕ ಬಂದ್ಬಿಟ್ಟು C4H10, ಪೆಂಟೇನ್ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು C5H12 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಓಡೋಮೀಟರ್ ವಾಹನಗಳಲ್ಲಿ ಅಳತೆ ಮಾಡಲು ಬಳಸುವ ಸಾಧನ ಯಾವುದು? ಆಪ್ಷನ್ ನಂಬರ್ ಎ ವೇಗ, ಆಪ್ಷನ್ ನಂಬರ್ ಬಿ ವಾಸನೆ, ಆಪ್ಷನ್ ನಂಬರ್ ಸಿ ನಿರ್ದೇಶನ, ಆಪ್ಷನ್ ನಂಬರ್ ಡಿ ದೂರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ದೂರ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಡೋಮೀಟರ್ ವಾಹನಗಳಲ್ಲಿ ಅಳತೆ ಮಾಡುವುದು ದೂರ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಡೋಮೀಟರ್ ಅಥವಾ ಓಡೋಗ್ರಾಫ್ ಇದು ವಾಹನ ಪ್ರಯಾಣಿಸುವ ದೂರವನ್ನು ಅಳೆಯುವ ಬಳಸುವ ಸಾಧನವಾಗಿದೆ ಫ್ರೆಂಡ್ಸ್. ಸ್ಪೀಡೋಮೀಟರ್ ಅಥವಾ ಸ್ಪೀಡ್ ಮೀಟರ್ ಇದು ವಾಹನದ ವೇಗವನ್ನು ಅಳೆಯುವ ಬಳಸಲು ಸಾಧನ ಆಗಿದೆ ಫ್ರೆಂಡ್ಸ್. ದಿಕ್ಸೂಚಿ ಭೂಮಿಯ ಮೇಲಿನ ದಿಕ್ಕನ್ನು ಕಂಡುಹಿಡಿಯಲು ಬಳಸುವ ಕಾಂತೀಯ ಸಾಧನ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೇಲೆ ವಿವರಿಸಿದಂತೆ ಓಡೋಮೀಟರನ್ನು ಆಟೋಮೊಬೈಲ್ಗಳಲ್ಲಿ ದೂರವನ್ನು ಅಳೆಯಲು ಬಳಸಲಾಗುತ್ತದೆ. ಪ್ರಶ್ನೆ 13. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮೊದಲ ಲೋಹದ ಅಂಶ ಯಾವುದು? ಆಪ್ಷನ್ ನಂಬರ್ ಎ CO ಅಂದರೆ ಕಾರ್ಬನ್, ಆಪ್ಷನ್ ನಂಬರ್ ಬಿ H2 ಅಂದರೆ ಹೈಡ್ರೋಜನ್ ಜಲಜನಕ ಅಂತಾರಲ್ಲ, ಆಪ್ಷನ್ ನಂಬರ್ ಸಿ ಲಿಥಿಯಂ, ಆಪ್ಷನ್ ನಂಬರ್ ಡಿ Na. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಲಿಥಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಧುನಿಕ ಆವರ್ತಕ ಕೋಷ್ಟಕವನ್ನು ರಚಿಸಿದವರು ಯಾರಪ್ಪ ಅಂತಂದ್ರೆ ಡಿಮಿಟ್ರಿ ಮೆಂಡಲೀವ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಲೂನ್ನಲ್ಲಿ ತುಂಬಿರುವ ಅನಿಲ ಯಾವುದಪ್ಪ ಅಂತಂದ್ರೆ ಹೀಲಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಲಿಯಂನ ಪರಮಾಣು ಸಂಖ್ಯೆ 2, ಜಲಜನಕದ ಪರಮಾಣು ಸಂಖ್ಯೆ 1, ಸೋಡಿಯಂನ ಪರಮಾಣು ಸಂಖ್ಯೆ 11 ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 14. ಶಿಲೀಂಧ್ರ ಕೋಶಗೋಡೆಯನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಹೆಮಿ ಸೆಲ್ಯುಲಸ್, ಆಪ್ಷನ್ ನಂಬರ್ ಬಿ ಸೆಲ್ಯುಲೋಸ್, ಆಪ್ಷನ್ ನಂಬರ್ ಸಿ ಚಿಟಿನ್, ಆಪ್ಷನ್ ನಂಬರ್ ಡಿ ಲಿಗ್ನಿನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಚಿಟಿನಿಂದ ಶಿಲೀಂಧ್ರ ಕೋಶಗೋಡೆಗಳನ್ನು ತಯಾರಿಸಲಾಗುತ್ತದೆ ಫ್ರೆಂಡ್ಸ್. ಶಿಲೀಂಧ್ರ ಕೋಶಗೋಡೆಯು ಚಿಟಿನ್ ಎಂಬ ಕಠಿಣ ಮತ್ತು ಸಂಕೀರ್ಣ ಸಕ್ಕರೆಯಿಂದ ಮಾಡಲ್ಪಟ್ಟಿದೆ. ಶಿಲೀಂಧ್ರಗಳು ಹಸಿರು ಅಲ್ಲದ ಯುಕ್ಯಾರಿಯೋಟ್ಗಳು ಮತ್ತು ಹೆಟೆರೋಟ್ರೋಪಿಕ್ ಜೀವಿಗಳು ಅಂತ ಹೇಳ್ಬೋದು. ಅವುಗಳಲ್ಲಿ ಹೆಚ್ಚಿನವು ಸಪ್ರೋಟ್ರೋಫ್ಗಳಾಗಿವೆ ಮತ್ತು ಅವುಗಳು ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳನ್ನು ತಿನ್ನುತ್ತವೆ. ಉದಾಹರಣೆಗೆ ಈಸ್ಟ್, ಅರ್ಸಲಜಿಸ್, ಪೆನಿಸಿಲಿಯಂ ಮತ್ತು ಅಣಬೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ಯಾವುದು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ? ಆಪ್ಷನ್ ನಂಬರ್ ಎ ಅಬ್ಸಿಕ್ ಆಮ್ಲ, ಆಪ್ಷನ್ ನಂಬರ್ ಬಿ ಸೈಟೋಕಿನಿನ್ಗಳು, ಆಪ್ಷನ್ ನಂಬರ್ ಸಿ ಆಕ್ಸಿನ್, ಆಪ್ಷನ್ ನಂಬರ್ ಡಿ ಗಿಬ್ಬರೆಲಿನ್ಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸೈಟೋಕಿನಿನ್ಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದನ್ನು ಮೊದಲನೇದಾಗಿ ಇದರ ಬಗ್ಗೆ ನೋಡೋಣ ಫ್ರೆಂಡ್ಸ್. ಅಬ್ಸಿಕ್ ಆಮ್ಲ ಇದು ಸಸ್ಯಗಳಲ್ಲಿನ ಬೀಜಗಳು ಮತ್ತು ಮೊಗ್ಗುಗಳ ಸುಪಸ್ಥಿತಿಯನ್ನು ಉತ್ತೇಜಿಸುತ್ತದೆ. ಇದು ಸಸ್ಯದ ಹಾರ್ಮೋನ್ ಅಂತ ಹೇಳ್ಬೋದು. ಎರಡನೆಯದಾಗಿ ಸೈಟೋಕಿನಿನ್ಗಳು ಇದು ಸಸ್ಯದ ಹಾರ್ಮೋನ್ ಕೂಡ ಆಗಿದೆ. ಇದು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ. ಇನ್ನು ಮೂರನೇದಾಗಿ ಆಕ್ಸಿನ್ ಇದು ಸಸ್ಯದ ಹಾರ್ಮೋನ್ ಕೂಡ ಆಗಿದೆ. ಇದು ಜೀವಕೋಶದ ಉದ್ದವನ್ನು ಉತ್ತೇಜಿಸುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.